ಮಕ್ಕೋ ಬಂಗಾರ ಎಷ್ಟೊತ್ತಪ್ಪ ನಾ ಬಾಜಿ ಮಾಡಾಕತ್ತೆ. ಏನ ಮೇಡಮರ್ ಆರಾಮ್ ಮಕ್ಕಳ ಜೊತೆಗೆ ಆಟ ನೋಡಲ್ಲ, ನಮ್ದ ತ್ರಾಸು ಬಿಸ್ಲಾಗ ಹೋಗ್ಬೇಕು ಮಾಡ್ಬೇಕು. ಏನ ಆರಾಮ ಬರ್ರಿ, ಒಂದೆರಡು ದಿನ ಮಕ್ಕಳನ್ನ ಸುಧಾರಿಸ್ ಬರ್ರಿ, ಒಂದು ದಿನ ಸುಧಾರಿಸ್ ಬರ್ರಿ ಸಾಕು ಹೇಳ್ತೀನಿ. ಅಲ್ಲ ಅತ್ತಿಯವರಲ್ಲಿ ಯಾಕೆ ಮಧ್ಯಾಹ್ನ ಊಟ ಆದ್ಮೇಲೆ ಈಗ ಒಂದು ಸ್ವಲ್ಪ ಬ್ಯಾಸರ ಆಗೈತೆ ಅಂತ ಅವ್ರು ಮಕ್ಕೊಂಡ್ರು. ಇನ್ನು ಕಮಲಾವತಿಯವ್ರು ಬಿಡು ಅವ್ರ ಪಾಡಿಗೆ ಅವ್ರು, ಇನ್ನು ಮಾವರ ಅವರು ಪಾಪ ಅವ್ರು ಗುಳಿಗೆ ತೊಗೊಂಡು ಅವರು ಒಂಚೂರು ಮಕ್ಕೊಂಡಾರ. ಇನ್ನು ಯಾರ ಕೈ ಕೊಡ್ಲ ನಾನು? ಅಶ್ವಿನಿ ಅಂಗಡಿಗೆ ಹೋದ್ಲು, ಕತ್ತಿ ನಿಮ್ದೊಂದತ್ತಾಗ ಆಕಿನ ಮನಸ್ಸಿದೆ ಇವ ಎದ್ದ. ನನಗೊಂದು ಸ್ವಲ್ಪ ಕುಂದ್ರಾಗೂ ಪುರ್ಸತ್ ಸಿಗ್ತಾ ಇಲ್ಲ, ಮತ್ತೆ ಆರಾಮ್ ಕುಂತೀಯ ಅಂತ ನೀವು ಬಿಸ್ಲಾಗ ಹೋಗಿರಂತ. ಬರ್ರಿ, ಏನು ಕಲ್ಲೊಡಕ್ಕೆ ಹೋಗಿದ್ರಿ ಏನು ಮಣ್ಣು ಹೊರಕ್ಕೆ ಹೋಗಿದ್ರ? ಬರ್ರಿ ಬರೇ ಮಾತಾಡೋದಷ್ಟೇ, ಇಲ್ಲಿ ಮನ್ಯಾಗ ಹೆಣ್ಮಕ್ಳು ಮಾಡೋದು ನಿಮಗೇನು ಗೊತ್ತು? ಆಗ್ಲಿ ಬಿಡೋ ಮರ, ತಮಾಷೆಗೆ ಅಂದೆ. ಯಪ್ಪ ಏನು ಇಷ್ಟು ಬಾಯಿ ಮಾಡ್ತಿದ್ದಿಲ್ಲ ನೋಡ್ ಪಾರ್ವತಿ, ನೀನು ಇತ್ತು ಎಂತ ಬಾಯಿ ಮಾಡ್ತಿಲ್ಲ ಪಾರು. ಇದೇ ಇದೇ ಎಲ್ಲರೂ ಅನ್ಕೊಳ್ಳೋದು, ಮೊದ್ಲಿಂಗ್ ಇದ್ದಿಲ್ಲ ಈಗ ಯಾಕೆ ಹಿಂಗೆ ಮಾಡ್ತಾಳೆ ಈಕೆ ಅಂತೇಳಿ. ಅಲ್ರಿ ಮೊದ್ಲಿನ ಟೆನ್ಷನ್ಗೂ ಈಗಿನ ಟೆನ್ಷನ್ಗೂ ವ್ಯತ್ಯಾಸ ಇಲ್ಲ. ಅಲ್ಲಿ ನಿದ್ದೆ ಸರಿಯಾಗಿ ಆಗ್ತಿರಂಗಿಲ್ಲ, ಊಟ ಕರೆಕ್ಟಾಗಿ ಆಗ್ತಿರಂಗಿಲ್ಲ, ಒಂಥರ ಮನ್ಯಾಗ ಮನುಷ್ಯನ ನಮ್ಗೊಂಥರ ಹುಡುಗರು ನೋಡ್ಕೊಳ್ಳೋದು ಮಾಡೋದು ಫ್ರಸ್ಟ್ರೇಷನ್ ಆಗ್ತಿರ್ತೈತ್ರಿ ಗೊತ್ತನ. ಪಾಪ ಅತ್ತಿಯವ್ರು ಕರ್ಕೊಂತಾರಪ್ಪ, ಇಲ್ಲ ಅಂತ ನಾ ಏನು ಹೇಳಂಗಿಲ್ಲ. ಆದರೂ ರಾತ್ರಿ 3 ನನ್ನ ಕಡೆನೇ ಇರ್ತಾವ. ನೀವು ಎಮ್ಮಿ ಬಿದ್ದಂಗೆ ಬಿದ್ದಿರ್ತೀರಿ, ಸ್ವಲ್ಪರ ಎದ್ದೇಳ್ತೀರನ, ಎಬ್ಸಿದ್ರು ಹೇಳಂಗಿಲ್ಲ. ಹ್ಞೂ ಅಂತೀರಿ, ವಾಪಸ್ ಹಂಗೆ ಮಕ್ಕೊಂಬಿಡ್ತೀರಿ. ಮತ್ತು ನಾನೇ ಬಡ್ದಾಡ್ಬೇಕು. ಅದು ನೋಡಿದ್ರೆ ಒಂದ್ಸಲ ಎಚ್ಚರಾದ್ರೆ ಮತ್ತೆ ನಿದ್ದೆ ಎತ್ತಂಗಿಲ್ಲ ಕರೆಕ್ಟಾಗಿ. ಇನ್ಮೇಲೆ ಅರ್ಧ ರಾತ್ರಿ ನಾನು ನೋಡ್ಕೋತೀನಿ, ಅರ್ಧ ರಾತ್ರಿ ನೀವು ನೋಡ್ಕೊರಿ ತಗ. ಅಲ್ಲ ನೀನೇನ ನೋಡ್ಕೊತಿ ಸರಿ, ನಾನು ಹೆಂಗೆ ನೋಡ್ಕೊಳಕೈತಿ? ಅವು ಹೊಟ್ಟೆಸ್ತಾಗ ಎದ್ದೇಳ್ತಾವು, ಅವು ಹಾಲು ನಾ ಕುಡ್ಸಕತ್ತ. ಇಂಥ ಮಾತಿಗೇನು ಕಡಿಮೆ ಇಲ್ಲ, ಹಾಲು ಬೇಕಾದ್ರೆ ನಾನು ಕುಡಿಸ್ತೀನಿ. ಅದಕ್ಕರ ನೀನು ಎದ್ದೇಳಲೇಬೇಕಲ್ಲ, ಅದಕ್ಕೆ ಅದ್ರ ಬದ್ಲಿ ನೀನೇ ಎದ್ದಿದ್ರೆ ಎಷ್ಟು ಚೆನ್ನಾಗಿರ್ತೈತಿ. ನನಗದೆಲ್ಲ ಗೊತ್ತಿಲ್ಲ, ಹಾಲು ಕುಡಿಸಿ ನಿಮ್ಮ ಕೈ ಕೊಡ್ತೀನಿ, ಸಮಾಧಾನ ಮಾಡಿ ಮನಸ್ಸ ಜವಾಬ್ದಾರಿ ನಿಮ್ದು. ಹೋಗ್ರಿ ನಿದ್ದಿಲ್ಲ 2 ಕಿಲೋ ಕಣ್ಣು ತಗ ನೋಡಿ ಆಕಿ ಮಕ್ಕೊಂಡ್ಲು. ಇವನ್ನೊಂದು ಸ್ವಲ್ಪ ಮನಸ್ಸಿ ಅವಂಗೊಬ್ಬಂಗೆ ಹಾಲು ಕುಡಿಸ್ಕೊಂತ ಒಂಚೂರು ಅಡ್ಡಗನ ಅಂತೀನಿ. ಇವ್ನು ನೋಡು ಮಕ್ಕಳವಲ್ಲ, ಅದು ಯಾ ನಮ್ನಿ ಕಣ್ಣು ಬಿಡ್ಬೇಕುತ್ತಾನ. ಅಲ್ಲ ಮತ್ತೆ ನೀನು ಒಂದೇ ಒಂದು ಹಡಿಬೇಕಾ ನೋಡಿ, ಈಗ ಆಕಿ ಮಕ್ಕೊಂಡ್ಲ ಹಂಗೆ ಒಂದೇ ಒಂದು ಹಡ್ಬಿಟ್ಟಿದ್ರೆ ಆರಾಮಾಗಿರ್ತಿದ್ಯಾ. ನಿಂಗೆ 3 ಹಡಿ ಅಂತ ಯಾರಂದ್ರೆ? ನೋಡೋ ನನ್ನ ಪಿತ್ತನ ಎತ್ತಿಗೆರಿಸ್ಬೇಡ್ರಿ, 3 ಹಡಿ ಅಂತ ಯಾರಂದ್ರೆ? ಆಹಾ ಇಂಥ ಮಾತು ಹೇಳ್ತಿರಲ್ಲ ನೀವು. ಹೌದು ನಂದೇ ತಪ್ಪಲ್ಲ, 3 ಸಾರಿ. ಅದನ್ನೇ ಹೇಳ್ತಾ ಇರೋದು, ಸಾರಿ ಅಂತೆ ಪೂರಿ. ಬರೋ ಒಂಥರ ಈಗ ಎಷ್ಟು ಒಂದು 9 ತಿಂಗಳು ಪ್ರೆಗ್ನೆಂಟ್ ಇದ್ದಿ, ಅದಕ್ಕೂ ಒಂದು 2-3 ತಿಂಗಳು ನಾವೆಲ್ಲೂ ಹೋಗಿಲ್ಲ ಬಿಡ. ಅದಾದ್ಮೇಲೆ ಈಗ ಒಂದು 7 ತಿಂಗಳೇನೋ, 7 ತಿಂಗಳ 8 ತಿಂಗಳ 8 ತಿಂಗಳಾಯ್ತು. ಯಪ್ಪ ಹತ್ತತ್ರ ಒಂದು 2 ವರ್ಷನ ಆಗಕ್ಕೆ ಬಂತು, ಎಲ್ಲೂ ಹೋಗಿಲ್ಲಲ್ಲ ಪಾರು. ಒಂಥರ ಲೈಫ್ ಬೋರ್ ಅನ್ಸಕತ್ತೈತೆ ನೋಡಿ. ನಮ್ಮ ತಂಗಿ ಈಗ ಮನಾಲಿಗೆ ಹೋಗಿ ಬಂದ್ಲು, ನಾವು ಹನಿಮೂನಿಗೆ ಹೋಗಿದ್ದೆ, ಮತ್ತೆ ಎಲ್ಲಿ ಹೋಗ್ಯವಿ. ಎಲ್ಲಾದರೂ ಸುತ್ತಾಡ್ಕೊಂಡು ಆರಾಮಾಗಿ ಒಂದು 2-3 ದಿನ ಹೋಗಿ ಬರ್ಬೇಕು ಅಂತ ಆಸೆ. ಕೆಟ್ಟು ಆಫೀಸು ಮನಿ ಆಫೀಸು ಮನೆಗೆ ಬಂದ ತಕ್ಷಣ ನೀನು ಅದೇ ಹಳೆ ನೈಟಿ ಹಾಕ್ಕೊಂಡು ಒಂಥರ ಕೂದ್ಲಾಕ್ ಎದ್ಕೊಂಡು ಒಂದೊಂದ್ಸಲ ಜಳಕ ಮಾಡಿರ್ತೀವಿ, ಒಂದೊಂದ್ಸಲ ಜಳಕಿರಂಗಿಲ್ಲ. ಆ ಹುಡುಗರು ಕಟ್ಕೊಂಡು ಅಯ್ಯೋ ದೇವ್ರೇ ಪ್ಯಾಂಪರ್ಸ್ ಚೇಂಜ್ ಮಾಡ್ಕೊಂತ ಕುಂತು ಬಿಟ್ಟಿರ್ತಿ. ಬೇಜಾರಾಗತ್ತತ್ಲೆ. ಮಕ್ಕಳಾದ್ಮೇಲೆ ಅಷ್ಟೇ ಅಲ್ಲನ, ಎಲ್ಲ ಮದ್ವೆಗಿಂತ ಮುಂಚೆ ಅಷ್ಟೇ ಚಂದ ಚಾರ, ತಲೆ ಬಾಚ್ಕೋಬೇಕು, ಗಂಡಕ್ಕೆ ಚಂದ ಕಾಣ್ಬೇಕು, ಹೊರಗೆ ಹೋಗ್ಬೇಕು ಬರ್ಬೇಕು. ಮಕ್ಕಳಾದ್ಮೇಲೆ ಕೆಕ್ಕೆ ಬಿನೈ. ಎಲ್ಲರ ಹೋಗಿ ಬರ ನಾನು. ಏನಂತೆ? 3 ಮಕ್ಳು ಕಟ್ಕೊಂಡು ಎಲ್ಲಿ ಹೋಗನ್ರಿ? ಎಲ್ಲಿ ಹೋದ್ರು 3 ಮಕ್ಕಳು ನಮ್ಗೆ ಹ್ಯಾಂಡಲ್ ಮಾಡೋಕ್ಕಾಕೈತನ? ಹೇಳ್ರಿ ನೋಡೋಣ. ಈಗ ನೀವು ಒಂದು ಎತ್ಕೊಂತೀರಿ, ನಾ ಒಂದು ಎತ್ಕೊಂತೀನಿ, ಆಮ್ಯಾಗ ಇನ್ನೊಂದು ಪಾಪನ 2 ಕೈಯಾಗಿ ಎತ್ಕೊಳಕ್ಕಾಕೈತನ? ಆಗಂಗಿಲ್ಲ. ಇಬ್ಬರೇ ಎಲ್ಲರೂ ಹೋಗ್ಬರಕ್ಕೆ ಎಲ್ಲೂ ಆಗಲ್ಲ. 3 ಅದಾವೆ, ಅವ್ರ ಕೈಯಿಂದ ನಡಿಯಂಗೆ ಆಗ್ಬೇಕು, ಆವಾಗಲೇ ಫ್ರೀ ಆಗೋದು. ಇಲ್ಲ ಅತ್ತಿ ಮಾವರನ್ನು ಕರ್ಕೊಂಡು ಹೋಗ್ಬೇಕು. ಹಂಗೆ ಏನಾರ ಎಲ್ಲರ ಹೊರಗೆ ಹೋಗ್ಬರ್ಬೇಕು ಅಂದ್ರೆ ಸುಮ್ಮನೆ ಹಂಗೆ ಮಾಡೋಣ. ಅತ್ತಿಯರಿಗೆ ಮಾವರಿಗೆ ಬಾ ಅಂತ ಹೇಳೋಣ, ಅವರಿಬ್ರು ನಾವಿಬ್ರು. ಮತ್ತು ನಿಮ್ಮ ಕಮಲಾವತಿಯವರು ಬೇರೆ ಅದಾರಲ್ಲ, ಬರ್ತಾರೇನೋ ಕೇಳ್ರಿ, ಮತ್ತೇನು ಮಾಡೋದು. ಬೇಕಾರೆ 5 ಜನ ಮಾತಾಡ್ಕೊಂಡು ಎಲ್ಲಾದರೂ ಸುತ್ತಾಡ್ಕೊಂಬರೋಣಂತ, ಏನಂತೀರಿ? ಅವಾಗದು ಇಬ್ಬರದೇ ರೊಮ್ಯಾಂಟಿಕ್ ಟ್ರಿಪ್ ಆಗಲ್ಲ, ಫ್ಯಾಮಿಲಿ ಟ್ರಿಪ್ ಆಕತಿ, ಗೊತ್ತನ? ಬೇಜಾರಾಗತ್ತೈತೆ ಅಂದ್ರಲ್ಲ, ಅದಕ್ಕೆ ಹೇಳಿದ್ದ. ಹಂಗಿದ್ರೆ ಬಿಡ್ರಿ ಹೋಗ್ಲತ್ತಾಗ. ಹಂಗಾರೆ ಇನ್ನೊಂದು 3 ವರ್ಷ ಅಂತೂ ಎಲ್ಲೂ ಹೋಗಂಗಿಲ್ಲ ನೋಡ್ರಿ. ಅವಕ್ಕೆ ತಿಳುವಳಿಕೆ ಬಂದು ಸ್ವಲ್ಪ ಮೆತ್ತಿಗೆ ಏನಾರು ಉಣ್ಣಂಗೆ ಆಗಮಟ ಒಂದಿನ ಬಿಟ್ಟು ಹೋಗ್ಬೋದು ಅಷ್ಟೇ. ಅದು ಬೆಳಗಿಂದ ಸಂಜೆವರೆಗೂ ಮತ್ತು ರಾತ್ರಿ ಇರ್ಬೇಕಾಕತ್ತೆ. ಮಕ್ಕಳು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ರೀ, ನಮ್ಮ ಲೈಫ್ ಮುಗೀತೀಗ. ಇನ್ಮೇಲೆ ಏನಿದ್ರು ಮಕ್ಕಳು ನಾವು ಅಷ್ಟೇ. ಮಕ್ಕಳಲ್ಲಪ್ಪ ಇವು, ಮಕ್ಕಳಲ್ಲ ಇಕ್ಕಳಗಳು. ಹೋಗ್ರಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ರಿ, ಊಟ ಮಾಡ್ಕೊಂಬಂದಿರಾ ಮಾಡ್ತೀರಾ? ಊಟ ಆಗೈತಿ. ಬಾರು ಏನು ಭಾಳ ಹತ್ರಕ್ಕೆ ಬರತ್ತೀರಿ? ಅದು ಪಾರು, ಭಾಳ ದಿನ ಆಯ್ತು. ಅದು ಇವತ್ತು ರಾತ್ರಿ ಒಂದೇ ಒಂದು ನೀನು ಹ್ಞೂ ಅಂದರೆ ತರ್ತೀನಿ. ಏನು? ಏನಂತ ಗೊತ್ತಿಲ್ಲ. ಅತ್ತಿಯರಿಗೆ ಹೇಳ್ತೀನಿ, ಅತ್ತಿಯರು ತೊಗೊಂಬಂದ್ರೆ 1 ಯಾಕೆ 4 ತೊಗೊಂಬರ್ರಿ. ಈ ಬ್ಲ್ಯಾಕ್ ಮೇಲ್ ಮಾಡೋದು ಎಲ್ಲಿ ಕಲ್ತಿಲ್ಲ ನೀನು? ತಗ
ಸುಮ್ಮನಿರು, ಒಂದೇ ಒಂದು ಸರಿ ಆಯಿತು. ನಿಂಗೆ ಏನು ತರಲೆ? ಯಪ್ಪ ಸ್ವಾಮಿ, ನಂಗೆ ಏನು ಬೇಡ, ನೀವು ಮಾಡ್ಕೊರಿ. ವೈನ್, ಲೇಡೀಸ್ ಕುಡಿ ಅಂತದ್ದು ವೈನ್. ಬೇಡ, ನಂಗೆ ಏನು ಬೇಡ, ನೀವು ಮಾಡ್ಕೊರಿ. ಸರಿ. ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಮುದ್ದು. ಇಂಥವು ಹೂ ಅಂದರೆ ಚಿನ್ನ ಬಂಗಾರ ಮುದ್ದು, ಇಲ್ಲಾಂದ್ರೆ ಕಬ್ಬಣ, ಹಳೆ ಪಾತ್ರೆ, ತೂತ್ ಬಿದ್ದು ಮಡಿಕೆ, ಹೌದಲ್ಲ? ಅಯ್ಯೋ ದೇವ್ರಿ, ನನ್ನ ಸೊಸಿಗೆ ಬೇರೆ ಗೊತ್ತಾಗೈತಿ. ಬಿಟ್ಟಿರ್ತಾಳನ ಮನ್ಯಾಗ ಎಲ್ಲರ ಮುಂದೆ ಹೇಳಿರ್ತಾಳ. ಎಲ್ಲರ ಮುಂದೆ ಹೇಳಿ ಒಂಥರ ನಗಪಾಟ್ಲು ಬಾಳೆ. ಎಷ್ಟು ಮಾತಾಡ್ತಾಳಲ್ಲ ಅವ್ರವು ಮಾರುದ್ದ, ತನ್ನ ಮಗಳನ್ನ ನೆಟ್ಟಗೆ ಬೆಳೆಸಿಲ್ಲ ಅಂತೇಳಿ ಎಲ್ಲರೂ ಆಡ್ಕೊಳ್ತಾರೆ. ಅದು ತಟ್ಟಿಗೆ ಹೋಗಲಿ. ಆಕಿ ಆ ಲಕ್ಷ್ಮಿಗೆ ಹೇಳ್ತಾಳ, ಫ್ರೆಂಡ್ ಅಲ್ಲ ಮತ್ತೆ ಫ್ರೆಂಡ್ ಅಲ್ಲೇ ನನ್ನ ಗೆಳತಿ ಮನ್ಯಾಗ ಸುದ್ದಿಕತಿ. ಗಂಡನ ಮುಂದೆ ಹೇಳಿ, ಗಂಡ ಮನ್ಯಾಗ ಹೇಳಿ. ಆ ಕಮಲವ್ವ ಆಕಿ ಬಾಯಿ ಮೊದಲೇ ಬಂಬಾಯಿ. ಅಯ್ಯೋ ದೇವ್ರೆ, ಆಕಿ ಅಷ್ಟು ಮಂದಿ ಮುಂದೆ ಹೇಳಿರ್ತಾಳ ಏನು, ಒಟ್ಟು ಯಾರಿಗೂ ಮಖ ತೋರ್ಸಕ್ಕೆ ಮಾಡ್ಲಾರ್ದಂಗೆ ನನ್ನ ಮಗಳು ಮಾಡಿಬಿಟ್ಲು. ಅವ ಏನ ತಪ್ಪಾಗಿತ್ತು ಬಿಡವ. ಅಲ್ಲ, ನೀನಿಷ್ಟು ಮಿಗ್ಗರಿತಿ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡ. ಎಷ್ಟು ಹದ್ದು ಮೀರಿ ಹೋಗಿಯ ನೀನು? ಹಾಂ, ಅಯ್ಯೋ ದೇವ್ರೆ, ಏನು ಕಾಣದು, ಏನು ತಿಳಿಲಾರ್ದು ಮಳ್ಳಿರ್ದಂಗೆ ಇರ್ತೀಯಲ್ಲ ನೀನು. ಅಲ್ಲ, ಹೋಗಿ ಹೋಗಿ ಆ ಅಶ್ವಿನಿಗೆ ಸುದ್ದಿ ಗೊತ್ತಾಗೈತಿ. ಸುಮ್ಮನೆ ಇರ್ತಾಳನ ಆಕೆ ಅಶ್ವಿನಿ ಅವ್ರ ಮನ್ಯಾಗಿಂದ ಅಶ್ವಿನಿನೇ ಮತ್ತು ಆಕೆ ಗೆಳತಿ ಲಕ್ಷ್ಮಿ ಅಂತೇಳಿ ಅಲ್ಲೇ ಲಕ್ಷ್ಮಿ ಆಕೆ ಗಂಡ ಮನ್ಯಾಗ ಇಡೀ 2 ಕುಟುಂಬಕ್ಕೂ ಹಂಚೋಕತ್ತಲ್ಲ ಸುದ್ದಿ ಅಂತ. ಮೇನ್ ಯಾರ ಮುಂದೆ ನಾ ತಲೆ ಎತ್ಕೊಂಡಿರ್ಬೇಕಂತ ಆಸೆ ಪಟ್ಟಿದ್ನಿ, ಅವ್ರ ಮುಂದೆ ತಲೆ ತಗ್ಸಂಗೆ ಮಾಡಿಬಿಟ್ಟಲ್ಲ ನೀನು. ಹಾಂ, ಹಲೋ. ಹಾಂ, ಆಯ್ತು. ಹಾಂ, ನೀವು ಕಳಿಸ್ರಿ, ಬರಲಿ. ಓಕೆ, ನಾ ಅಪ್ಪಾಜಿ ಇದಾರ ತಗೋರಿ ಇಲ್ಲಿ. ಸರಿ, ಇಡ್ಲಿ. ಮಸ್ತ್ ಮಲೈಕಾ ಸುಸ್ತು ಮಲೈಕಾ. ನೋಡವ ಹಾಡ್ತಾ ಇದಾನ ಅಣ್ಣ. ನಾನು ಹಾಡಿದ್ರೆ ನಿನಗೇನಾತ? ಈಗ ಕತ್ತಿ ನಿಂದೊಂದು. ಅವು ನಂಗೆ ಭಯ ಆತಿದ್ದಕ್ಕೆ ಹಾಡಾತಿ ತಗೋ. ಏಯ್ ಮುಚ್ಚಬಾಯ್. ಪ್ರೀತಮ್ಮ, ಒಂಚೂರು ನಿನ್ನ ಹೆಂಡತಿಗೆ ಫೋನ್ ಹಚ್ಚಿ ಲಕ್ಷ್ಮಿ ಇವ್ರ ಮುಂದೆ ಅದು ಹೇಳ್ಬೇಡ ಅಂತ ಹೇಳ್ತೀಯ ಒಟ್ಟು. ಹಾಂ, ಇಲ್ಲವಾ, ನೀ ಏನು ತಲೆ ಕೆಡಿಸ್ಕೋಬೇಡ. ನಾನು ಬೆಳಗ್ಗೆ ಹೇಳೋದು ಮರ್ತಿದ್ದೆ, ಆದ್ರೆ ಇಲ್ಲಿ ಬಂದು ಎಲ್ಲ ಮುಗಿದ್ಮೇಲೆ ಆಮೇಲೆ ನಾನೇ ಫೋನ್ ಹಚ್ಚಿದ್ದೆ. ಏನಾಯ್ತು ಮತ್ತು ನೀನೇನಾರು ನಿಮ್ಮ ವಾರ ಮುಂದೆ ಅಂದೇನೋ ಅಂತ ಕೇಳಿದೆ. ಆಕಿನೇ ಅಂದ್ಲು, ನಾನು ಯಾರ ಮುಂದೆ ಹೇಳಿಲ್ಲ. ಯಾಕಂದ್ರೆ ನಮ್ಮ ಕಮಲವತಿ ಐತಿ ಮನ್ಯಾಗ, ನಮ್ಮ ಅತ್ತಿಗೆ ಗೊತ್ತಾದ್ರೆ ಪೇಪರ್ನೇ ಹಾಕ್ಸೋದು ಬೇಡ, ಟಿವಿಯಾಗ ಕೊಡೋದು ಬೇಡ. ಎಲ್ಲರಿಗೂ ಆಕಿನೇ ಹೇಳ್ಕೊಂಬರ್ತಾಳೆ. ಯಾಕೆ ಬೇಕು ಸುಮ್ಮನೆ, ನಮ್ಮ ಮನೆ ಮರ್ಯಾದಿನೇ ಹೋಗ್ತೈತಿ, ಮತ್ತು ನಮ್ಮ ಮಾವನ ಮರ್ಯಾದೆ ಹೋಗ್ತೈತಿ, ಮಗಳನ್ನ ಹೆಂಗೆ ಬೆಳೆಸ್ಯಾರ ಅಂತೇಳಿ ಅಂತಾರೆ ಎಲ್ಲರೂ. ಬೇಡ, ನಾ ಹೇಳೋದಿಲ್ಲ, ಯಾರ ಮುಂದೆ ಹೇಳಿಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂದ್ಲು. ಇದಕ್ಕಿಂತ ಇನ್ನೇನು ಹೇಳವ ನಾನು? ಹೌದಾ? ಬಾ ದೇವ್ರೆ, ಎಷ್ಟೋ ಮನಸ್ಸು ಹಗರಾತ. ಎಷ್ಟು ನನಗೆ ನನಗೆ ಹಂಗೆ ಘಟನೆ ಹಿಂಗೆ ಆಗೈತಿ ಅಂತ ಗೊತ್ತಾದಾಗಿಂದ ಎಷ್ಟು ಯೋಚನೆ ಮಾಡ್ಯಾನಂತ ಗೊತ್ತಿಲ್ಲ. ಕರೆನ ಹೇಳಿಲ್ಲೋದಿಲ್ಲಕ್ಕೆ ಖುಷಿ ಆತಪ್ಪ. ಇಷ್ಟರ ಒಂದು ಗಂಡನ ಮನೆ ಬಗ್ಗೆ ಅಭಿಮಾನ ಐತಲ್ಲ. ಕರೆನ ನನ್ನ ಮರ್ಯಾದೆ ಅಷ್ಟ ಅಲ್ಲ, ಇವ್ರ ಮರ್ಯಾದೆನೂ ಹೊಕ್ಕಿತ್ತು. ವಿಚಾರ ಮಾಡ್ಯಾಳಲ್ಲ, ನೋಡ್ದಿಬೇ? ಮಾವನ ಮರ್ಯಾದೆ ಹೊಕ್ಕೈತಿ ಅಂತ ವಿಚಾರ ಮಾಡ್ಯಾಳ, ಅತ್ತಿ ಮರ್ಯಾದೆ ಹೊಕ್ಕೈತಿ ಅಂತ ವಿಚಾರ ಮಾಡ್ಯಾಳನ. ಎದ್ದು ಕಪಾಳಕ್ಕೆ ಒಂದು ಕೊಟ್ಟೆ ಅಂದ್ರೆ ದೌಡನಲ್ಲಿ ಹೊಟ್ಟೆಗೆ ಹೋಗ್ಬೇಕು. ವಿಚಾರ ಮಾಡ, ನೀನು ವಿಚಾರ ಮಾಡಿದ್ದಾನೆ ಅದನ್ನು ಯೋಚನೆ ಮಾಡ. ಮಾತಾಡ್ತಾಳೆ ಮತ್ತೆ ಮಾಡೋದೆಲ್ಲ ಮಾಡಿ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಹಿಂಗೆ ಮಾತಾಡಕ್ಕೆ. ಮುಚ್ಚಬಾಯ್, ನನ್ನ ಕಣ್ಣು ಮುಂದೆ ನಿಂದ್ರಬೇಡ. ನಡಿ ಬಾಂಡೆ ತಿಕ್ ನಡಿ. ಅಷ್ಟು ಬಾಂಡೆ ತಿಕ್ಕಿ ತಳ ಅನ್ನಂಗೆ ದಬ್ಬ ಹಾಕ್ಬೇಕಲ್ಲೇ. ನಡಿ, ನಿನಗೆ ಕೆಲಸ ಹಚ್ಚಲಾರ್ದು ಹೆಚ್ಚಾಗೈತೆ ನಿನಗೆ. ಬಾಂಡೆ ತಿಕ್ಕಿ ಅಡಿಗೆ ಮನೆ ಊಟ ಕಸ ಹೊಡೆದು ಒರೆಸಿಟ್ಟಿ ಚಲೋ ಆತ. ಇಲ್ಲಾಂದ್ರೆ ಕೂಳು ಗೀಳು ಏನು ಬೆಟ್ಟಾಗೋದಿಲ್ಲ. ಮತ್ತೆ ಆಮೇಲೆ ಸಿಕ್ಕಿದ ಹುಡುಗನ ಕೈಯಾಗ ತಾಳಿ ಕಟ್ಟಿ ಕಳಿಸ್ತೇವೆ. ಹೋಗ್ಲಿ ಪಾಪ ಅಂತ ಸುಮ್ಮನಿದ್ದಂಗೆ ಭಾಳ ಆತ್ನಿಂದ. ನಡಿ ಬಾಂಡೆ ತಿಕ್ ನಡಿ. ಅಲ್ಲಿ ನನಗೂ ಬೈತಾಳ ನಮ್ಮವ್ವ ಹಾಳದಕ್ಕೆ. ಹೆಂಗೆ ಹತ್ತಿನ ಬುಟ್ಟಾಗ ಹಾಕೋಬೇಕಂತ ಗೊತ್ತಿಕ್ಕಿಗೆ. ಅಪ್ಪ ದೇವ್ರೆ, ಯಾರ ಮುಂದೆ ಹೇಳಿಲ್ಲಲ್ಲ ಹಂಗಾರ ಆಯ್ತು ಬಿಡ. ಇಲ್ಲ ಅಳವೆ, ಹೇಳಿಲ್ಲ. ಆಕಿಗೂ ಅಷ್ಟೆಲ್ಲ ಸಣ್ಣ ಪುಟ್ಟ ಕಾಮನ್ ಸೆನ್ಸ್ ಐತವ. ಆಕಿನೇ ಅಂದ್ಲು, ಹೇಳಲ್ಲ, ಯಾರ ಮುಂದೆ ಯಾಕೆ ಹೇಳ್ಬೇಕು, ನಮ್ಮ ಮನೆ ಮರ್ಯಾದೆ ಹೋಗೋದು ಅಂತ ಅಂದ್ಲು. ಆಯ್ತಪ್ಪ, ನಾನು ಆ ಹುಡುಗಿನ ಏನ ಅಂತ ಮಾಡಿದ್ದೆ. ಸಣ್ಣ ಪುಟ್ಟ ಕೆಲವೊಂದು ನಡ್ಕೊಳ್ಳೋ ರೀತಿ ಸರಿ ಇಲ್ಲದೆ ಇರ್ಬೋದು, ಆದರೆ ಇಷ್ಟೊಂದು ತಿಳುವಳಿಕೆ ಐತಲ್ಲ ಅಷ್ಟೇ ಸಾಕು. ಖುಷಿ ಆತಪ್ಪ, ಕೇಳಿ ಭಾಳ ಖುಷಿ ಆಯ್ತು. ನಾನು ಇಲ್ಲಂದರೂ ನನ್ನ ಮನೆ ಗೌರವದ ಬಗ್ಗೆ ಆಕೆ ವಿಚಾರ ಮಾಡ್ತಾಳೆ ಅನ್ನೋದು ನನಗೆ ಈಗ ನಂಬಿಕೆ ಬಂತು. ಆಹಾ, ನಮ್ಮವ್ವ ಸೊಸಿನಿಷ್ಟು ಹೊಗಳಾಕತ್ತಾಳ ಅಂದ್ರೆ ಅಶ್ವಿನಿ ಫಸ್ಟ್ ಪರೀಕ್ಷೆ ಒಳಗೆ ಪಾಸ್ ಆದ್ಲು. ಏನಿದು ಹೆಂಗೆ ಲೆಕ್ಕ ಹಾಕಿದ್ರು? 1.5 ಲಕ್ಷ ರೂಪಾಯಿ ಸಾಲ್ಟೇಜ್ ಬರ್ತಾ ಇತ್ತಲ್ಲ. ಇವ್ರೇನಾದರೂ ತೊಗೊಂಡ್ರಾ? ಮೊನ್ನೆ 15 ಲಕ್ಷ ರೂಪಾಯಿ ತೊಗೊಂಡಾರ. ಇವ್ರು ಯಾಕೆ ತೊಗೊತಾರ? ತರುಣ್ ಕೇಳಬೇಕು. ಅವ್ನು ಹನಿಮೂನಿಗೆ ಎಷ್ಟು ಖರ್ಚು ಮಾಡಿದಾನಂತ ಲೆಕ್ಕ ಕೊಟ್ಟನಲ್ಲ, ಅದ್ರ ಲೆಕ್ಕದ ಪ್ರಕಾರ ಮತ್ತೆ ಈಗ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡೋಣ. ಆಕಾಶ್, ತರುಣ್, ಏನವಾ ಇದೇನು? ನಿಮ್ಮ ಅಣ್ಣನ ಕರಿ ಫಸ್ಟ್. ನಾನು ಬಂದೆ, ಹೇಳ್ಬೆ. ಅದೇನು ಬೇ ಯವ್ವ, ಏನದು? ಚಂದ ಕರೀರಿ ಅಂತ ಎಷ್ಟು ಸಲ ಹೇಳಿದ್ರು ಮತ್ತು ನೀವು ನಿಮ್ಮ ಗುಣ ಬಿಡಲೇಬೇಡ್ರಿ.
ಅವ ಆ ಮಮ್ಮಿ ಮಮ್ಮಿ ಅಂದ್ರೆ ಒಂಥರ ಆ ಈ ಇದ್ರಾಗ ಹೆಣಕ್ಕೂ ಏನೋ ಮಮ್ಮಿ ಅಂತಾರಂತಲ್ಲ, ಅದು ನಂಗೆ ಫೀಲ್ ಬರ್ತದೆ. ಅದಕ್ಕೆ ಬೇಡ, ಅಮ್ಮ ಅನ್ನೋ ಬದ್ಲಿ ಅವ್ವ ಅಂತೀನಿ. ಸುಮ್ಮನಿರ್ನಿ. ಈ ಕರೆದಿದ್ದ ಉದ್ದೇಶ ಹೇಳ್ಬೇ. ಸರಿ ಆಯ್ತು. ಇದು ನಿಮಗೆ ಇದು ನಾಳೆ ಆಸ್ತಿನ ನಾನು ಬೇರೆ ಯಾರಿಗಾದ್ರೂ ಕೊಡ್ತೀನಿ ಅಂತ ಅನ್ನಿಸ್ತಾಯ್ತಾ? ಇಲ್ಲ, ಯಾಕೆ? ಮತ್ತು ಹಂಗಿದ್ಮೇಲೆ ಹಿಂದಕ್ಕೆ ರೊಕ್ಕ ತೆಗೆದಿಟ್ಕೊಳ್ಳೋ ಯಾವಾರ ಯಾಕೆ ಮಾಡಾಕತ್ತೀರಿ? ಬಾಯ್ ಬಿಡ್ರಿ. ಇಬ್ಬರದಾಗ ಯಾರು 1.5 ಲಕ್ಷ ರೂಪಾಯಿ ತೊಗೊಂಡಿರಿ ಅಂತ ಏನು ಅಂಥ ಅವಶ್ಯಕತೆ ಏನಿತ್ತು? 1.5 ಲಕ್ಷ ರೂಪಾಯ ನಾನು ಎದಕ್ಕೆ ತಗೋಲಿ? ನನ್ನ ಖರ್ಚು ವೆಚ್ಚ ನನ್ನ ಅಕೌಂಟಿಂದನೇ ಪೇ ಮಾಡ್ತಿರ್ತೇನಪ್ಪ. ಬೇಕಾದ್ರೆ ನೋಡಿ ನನ್ನ ಅಕೌಂಟ್, ಅದ್ರಲ್ಲಿ ಏನೈತಿ. ಅದು ಅಲ್ಲದೆ ಮೊನ್ನೆ ಹನಿಮೂನ್ಗೆ ಎಷ್ಟು ಖರ್ಚು ಮಾಡೇವಿ ಅಂತ ನಾನು ನಿಮ್ಗೆ ಹೇಳೇನಲ್ಲ. ನಾನು ತಗೊಂಡಿಲ್ಲ. ನಾನು ತಗೊಂಡಿಲ್ಲ. ನಂದು ಏನು ಖರ್ಚಿರ್ತೈತಿ? ನಾನೆಲ್ಲಿ ಹೋಕ್ಕೇನೆ ಊಟ. ಊಟದ್ದು ಏನು ಚಿಂತಿಲ್ಲ, ಆರಾಮಾಗಿ. ಇವಾಗಂತರೂ ಏನದು ಅಲ್ಲೇ ಒಂದು ಹೋಟೆಲ್ ಐತಲ್ಲ, ಅಲ್ಲೇ ಊಟ ಮಾಡ್ಕೊಂಡಿರ್ತೇನೆ. ಬೇರೆ ನಾನೇನು ಇನ್ನು ಗಿಂಕ್ಸ್ ನನಗೆಲ್ಲ ಅಭ್ಯಾಸ ಆಯ್ತವ. ಯಾವಾಗಾರ ಫ್ರೆಂಡ್ಸ್ ಜೊತೆಗೆ ಹೋದಾಗ ಅಷ್ಟೇ. ಬೇರೆ ಏನು ಖರ್ಚು ಮಾಡಲಿ? ಬೇಕಾದ್ರೆ ನನ್ನ ಫೋನ್ ತಗೋ ಚೆಕ್ ಮಾಡು. ಹೌದಾ, ನೀವಿಬ್ರು ತಗೊಂಡಿಲ್ಲನ? ಮತ್ತೆ ಯಾರು ತಗೊಂಡ್ರು? ನಿಮ್ಮ ಅಪ್ಪೇನಾರ ತಗೊಂತ? 1.5 ಲಕ್ಷ ರೂಪಾಯಿಲ? ಈಗ ಅದು ಕಾರಣ ಇಲ್ದ. ಕರಿ ಇಲ್ಲಿ ನಿಮ್ಮ ಅಪ್ಪನ ಕರಿ. ಅಪ್ಪ, ಅವ ಕರೆಯತ್ತ. ನೋಡಾಕಾಶ್, ಈ ಸಲ ಏನಾರ ನಿಮ್ಮ ಅಪ್ಪನ 1.5 ಲಕ್ಷ ರೂಪಾಯಿ ತಗೊಂಡಿದ್ರ ಎದಕ್ಕೆ ಏನು ಅಂತ ನೀ ಕಾರಣ ಕೇಳಲೇಬೇಕು. ಏನು ನೀ ಕೇಳಲಿಲ್ಲ ಅಂದ್ರೆ ನಾ ಸುಮ್ಮನೆ ಇರಂಗಿಲ್ಲ. ಮತ್ತೀಗ ಹೇಳಕತ್ತೀನಿ. ಏನು? 1.5 ಲಕ್ಷ ರೂಪಾಯಿ ನೀವೇನಾರ ತಗೊಂಡಿರಾ? ಹಾಂ, ತಗೊಂಡೇನಿ. ಎದಕ್ರಿ? ಅಕೌಂಟ್ ಎಲ್ಲ ಮ್ಯಾನೇಜ್ ಮಾಡ್ತಾರ ನಾನಲ್ಲ, ಅಕೌಂಟ್ಸ್ ಬರೆಯೋದೇ ನಾನು, ಮೇನ್ ಲೆಕ್ಕಾಚಾರ ನೋಡೋದಿಲ್ಲ ನಾನು. 1.5 ಲಕ್ಷ ರೂಪಾಯಿ ನೀವು ಯಾಕೆ ತಗೊಂಡ್ರಿ? ಹಂಗಿದ್ರೆ ನಂಗೆ ಕೇಳಿಸ್ಕೋಬೇಕು ಬೇಡ? ಇಲ್ಲ, ಅರ್ಜೆಂಟ್ ಒಂದು ಸ್ವಲ್ಪ ಬೇಕಾಗಿತ್ತಾ, ಒಬ್ರಿಗೆ ಕೊಡೋದಿತ್ತು. ಅದಕ್ಕೆ ವಾಪಸ್ ಬರ್ತೈತಿ. ಬಂದಿದ್ದು ನಾನು ವಾಪಸ್ ಅಕೌಂಟಿಗೆ ಹಾಕಿಡ್ತೇನೆ ತಗೋ. ಅಲ್ಲ ರೀ, ನನಗೆ ಅದೇ ಅರ್ಥ ಆಗೋಲ್ತು. ಮೊದಲೆಲ್ಲ 1 ರೂಪಾಯಿನೂ ಎಕಡೆನೂ ಹೋಗ್ತಿರ್ಲಿಲ್ಲ. ಏನೇನು ಸಣ್ಣ ಪುಟ್ಟ ಖರ್ಚಿದ್ರು ನಂಗೆ ಹೇಳೇ ತೊಗೊಂಡಿರ್ತಿದ್ರಿ. ಅದನ್ನು ನಾನು ಇದ್ರೊಳಗೆ ಬರ್ಕೊಂಡಿರ್ತಿದ್ದೆ, ಈ ವರ್ಷ ಇಷ್ಟು ಲಾಭ ಇಷ್ಟು ಖರ್ಚು ಅಂತ. ಈಗ ನೋಡಿದ್ರೆ ಯಾಕೆ ಹಿಂಗೆ ಆಗ್ತೈತೆ ಅಂತ ಗೊತ್ತಾಗೋಲ್ತು. ಈಗ ಒಂದು ತಿಂಗಳ ಅಷ್ಟೊತ್ತಿಗೆ ನೀವು 15 ಲಕ್ಷ ರೂಪಾಯಿ ತೊಗೊಂಡ್ರಿ, ಈಗ 1.5 ಲಕ್ಷ ರೂಪಾಯಿ ಎದಕ್ಕೆ ಯಾರಿಗೆ ಕೊಟ್ರಿ ನಂಗೆ ಹೇಳ್ರಿ. ಅಲ್ಲ, 1.5 ಲಕ್ಷ ರೂಪಾಯಿ ತಗೊಳ್ಳೋ ಅಷ್ಟು ಸ್ವತಂತ್ರ ನನಗಿಲ್ಲನ. ಆಕಾಶ್, ಇದಕ್ಕೆ ಏನು ಹೇಳ್ತೀಯ ನೀನಂಗಾರ? ಏನು ಹೇಳ್ತಿ ಹೇಳಪ್ಪ? ಅಲ್ಲ, ನನಗೆ ಸ್ವತಂತ್ರ ಇಲ್ಲ ಅಂತ ಕೇಳ್ತಾನೆ ನಿಮ್ಮಪ್ಪ. ಸ್ವತಂತ್ರ ಇಲ್ಲದೆ 15 ಲಕ್ಷ ರೂಪಾಯಿಗೆ ಬಾಯಿ ಮುಚ್ಕೊಂಡಿದ್ದೀನ ನಾನು. ಅಪ್ಪ, ಈ ಸಲ ಅವ್ವ ಕೇಳ್ತಾಳ ಅಂತಲ್ಲ, ನಾನೇ ಕೇಳ್ತಾ ಇದ್ದೀನಿ. ಎದಕ್ಕೆ ಖರ್ಚು ಮಾಡಿದ್ರಪ್ಪ 1.5 ಲಕ್ಷ ರೂಪಾಯಿ? ಈಗ ನಿಮಗೆ ಹೇಳಲಾರ್ದ ನಾವೇನಾರ ಖರ್ಚು ಮಾಡಿದ್ರೆ ನೀವು ಹೆಂಗೆ ಕೇಳ್ತಿರಲ್ಲ, ಹಂಗೆ 1.5 ಲಕ್ಷ ರೂಪಾಯಪ್ಪ. ಏನೋ ಇರ್ತೈತೆ ಬಿಡು. ಏನೋ ಒಂದು ಯಾರಿಗೂ ಸಹಾಯ ಮಾಡಿದೆ ಅನ್ಕೋ, ಏನೋ ಒಂದು ಖರ್ಚು ಇತ್ತು, ಅದೇನು ನಮಗೇನು ದೊಡ್ಡ ಮ್ಯಾಟ್ರಾ? ಹೌದು ಹೌದು, ಮೊನ್ನೆ ನಾನು ಅಮೌಂಟ್ ಕೇಳಿದ್ದಕ್ಕೆ ನೀವು ಈಗ ಇತ್ತಿತ್ತಾಗಂತೂ ಫೋನ್ನೇ ಮಾತಾಡೋದು ಹೆಚ್ಚಾಗೈತಿ. ಯಾರಿಗೆ ಏನು ಎತ್ತ ಅಂತ ಕೇಳಿದ್ರೆ ಅದು ಹೇಳಲ್ಲ. ಫೋನ್ ಕೊಡ್ರಿ ಅಂತಂದ್ರೆ ನಾನು ನಿನ್ನ ಫೋನ್ ಚೆಕ್ ಮಾಡ್ತೇನೆ, ನೀನು ಯಾಕೆ ಮಾಡ್ತೀಯ ಅಂತ ಕೇಳ್ತೀರಿ. ಆಮೇಲೆ ನೀ ಖರ್ಚು ಮಾಡಿದ್ರೆ ನಾ ಲೆಕ್ಕ ಕೇಳ್ತೇನೆ, ನಾನು ಮಾಡಿದ್ರೆ ಯಾಕೆ ಕೇಳ್ತಿ ಅಂತಾರೆ ಅಂತೆ. ನಾನು ಖರ್ಚು ಮಾಡಿದ್ರು ಕೂಡ ನಾನು ಲೆಕ್ಕ ಕೇಳ್ತೀನಿ. ಏನು ನಾನೇ ಖರ್ಚು ಮಾಡಿದ್ರು ನಾನು ಲೆಕ್ಕ ಹೇಳ್ತೀನಲ್ಲ. ನಾನು ಹಾಳು ಖರ್ಚು ಯಾವುದು ಮಾಡಲ್ಲ. ಇಷ್ಟಕ್ಕೂ ನಂದೇನು 1-2-3 ಅಂಗಡಿ ಏನು ಬಾಡಿಗೆ ಕೊಟ್ಟೇನಲ್ಲ ನಾನು ದುರ್ಗದ ಬೆಲಾಗ, ಅದ್ರ ಅಂಗಡಿ ಬಾಡಿಗೆ ಬರುತ್ತಲ್ಲ, ಅದನ್ನು ನಾನು ಎಕ್ಸ್ಟ್ರಾ ಖರ್ಚು ಮಾಡ್ಕೊಳ್ಳೋದು. ಫ್ಯಾಕ್ಟ್ರಿಯಿಂದ ಬಂದಿದ್ದನ್ನು ನಾನು ಯಾವುದು ಖರ್ಚು ಮಾಡೋದಿಲ್ಲ. ಅದನ್ನು ಎಷ್ಟು ಲಾಭ ಎಷ್ಟು ಖರ್ಚು ಅದ್ರದ್ದು ಅದಕ್ಕೆ ಮಾಲ್ ಹಾಕಿಸಿ ಉಳಿದಿದ್ದನ್ನು ಮನೆಗೆ ಸೇವಿಂಗ್ಸ್ ಮಾಡಿರ್ತೀನಿ. ಮತ್ತು ಎಕ್ಸ್ಟ್ರಾ ಏನಾರು ಆಸ್ತಿ ಖರೀದಿ ಮಾಡೋದಿದ್ರೆ ಮಾಡಿರ್ತೀವಿ. ನಾನು ಎಕ್ಸ್ಟ್ರಾ ಎದಕ್ಕೆ ಹಾಳು ಖರ್ಚು ಮಾಡೇನಿ? ಆದ್ರೆ ನಿಮ್ದು ಹಂಗೆ ಆಗಕತ್ತಿಲ್ಲ ಈಗ. ಯಾಕೆ ಮಾಡಕತ್ತೀರಿ ಹೇಳ್ರಿ? ನನಗೀಗ ಪೂರಾ ವಿಚಾರ ಬೇಕು ನನಗೀಗ. ಅಯ್ಯೋ ದೇವ್ರಿ, 1 ರೂಪಾಯಿ ತೊಗೊಂಡ್ರು ಇವ್ರಿಗೆ ಗೊತ್ತಾಗತ್ತಲ್ಲಪ್ಪ. ಯಾಕಂದ್ರೆ ಮೊದಲಿಂದನೂ ಭಾಳ ಟ್ರಾನ್ಸ್ಪರೆಂಟ್ ಆಗಿ ಇದ್ದಿದ್ದು. ಈಗ ಯಾವುದು ಕಳ್ಳು ರೊಕ್ಕ ತಗೊಳಕ್ಕೆ ಚಾನ್ಸೇ ಇಲ್ಲ. ಎಲ್ಲ ವೈಟ್, ಬ್ಲ್ಯಾಕ್ ಮನಿ ಅಂತ ಇಲ್ಲವೇ ಇಲ್ಲ. ಏನಪ್ಪ ಮಾಡೋದು? ಅದನ್ನು ನಾನು ನೋಡಿದ್ರೆ ಮನಿಗೆ ಅಡ್ವಾನ್ಸ್ ಕೊಟ್ಟೆ. ಎದಕ್ಕೆ ಕೊಟ್ಟು ಅಂತ ಕೇಳ್ತಾ ಇದ್ದಾಳ. 1,20,000 ರೂಪಾಯಿ ಮನಿ ಅಡ್ವಾನ್ಸ್. ಉಳ್ದಿದ್ರೊಳಗೆ ಸ್ವಲ್ಪ ಮನೆಗೆ ಬೇಕಾದ ಅದು ಇದು ಸಣ್ಣ ಪುಟ್ಟ ಐಟಮ್ಸು. ಆಮೇಲೆ ಈಗ ನೋಡಿದ್ರೆ 2-3 ತಿಂಗಳು ಬಾಡಿಗೆ ಮುಂಚಿತವಾಗಿ ಬೇರೆ ಕೊಟ್ಟಿನಿ. ಇಷ್ಟೆಲ್ಲದಕ್ಕೂ ಇಷ್ಟು ಖರ್ಚಾಯ್ತು, ಏನು ಮಾಡಲಿ? ಅದು ನಂದೊಂದು ಹಳೆ ಸಾಲ. ಹಳೇದಂದರೆ ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆನೇ ನಾನೊಬ್ಬರ ಹತ್ರ ಸಾಲ ತೊಗೊಂಡಿದ್ದೆ. ಅದು ಆದಮೇಲೆ ನಾನು ಅವ್ರನ್ನ ಭೇಟಿನೇ ಆಗಿದ್ದಿಲ್ಲ. ಆ ಸಾಲದಿಂದನೇ ತೊಂದರೆ ಆಗಿ ನಾನು ಈ ಕಡೆ ಬಂದಾಗ ನಿಮ್ಮ ಅಪ್ಪಾಜಿಯವ್ರ ಪರಿಚಯ ಆಗಿ ನಿನ್ನ ಮದುವೆ ಮಾಡ್ಕೊಂಡಿದ್ದು. ಮೊನ್ನೆ ಇದ್ದಕ್ಕಿದ್ದಂಗೆ ಭೇಟಿ ಆಗ್ಬಿಟ್ರು. ಇಷ್ಟು ಇಸ್ಕೊಂಡಿದ್ದೆಲ್ಲ ಅದಕ್ಕೆ ಬಡ್ಡಿ ಕೂಡಿ ಇಷ್ಟ ಆಗೈತಿ, ನೀನು ನನ್ನ ದುಡ್ಡು ಕೊಡಲೇಬೇಕು ಅಂತ ಭಾಳ ನನಗೆ ಗೊತ್ತಾವತಿ ಮಾಡಿಬಿಟ್ರು. ಹಾಗಾಗಿ ಗೊತ್ತಾದ್ರೆ ನೀ ಬೈತಿ ಅಂತೇಳಿ ನಾನು ಹೇಳಲಿಲ್ಲ ನಿನಗಷ್ಟೇ. ಅವ್ರ ಅಮೌಂಟ್ ಅವ್ರಿಗೆ ಕೊಟ್ಟೆ. ನಿಜವಾಗ್ಲು ಏನವ್ರ ಹೆಸರು? ರಾಮಣ್ಣ ಅಂತೇಳಿ. ನಾನು ಫಸ್ಟು ಇದ್ನಲ್ಲ ಇದ್ರಾಗ ಯಾವುದದು ಬುಡ್ರು ಶೃಂಗಿ ಆ ಕಡೆ ಎಲ್ಲ ನಾನು ಸ್ವಲ್ಪ ಅಡ್ಡಾಡ್ತಿದ್ದ, ಅಲ್ಲಿ ಅವಾಗ ಇಸ್ಕೊಂಡಿದ್ದು. ಅವ್ರ ಮೊನ್ನೆ ಇದ್ದಕ್ಕಿದ್ದಂಗೆ ಬಿಟ್ಟಾಗ್ಬಿಟ್ರು. ಎಷ್ಟು ದಿನ ಅಂತ ಅವ್ರು ಋಣದಾಗಿರೋದು, ಅದಕ್ಕೆ ಕೊಟ್ಬಿಟ್ಟೆ. ಅವ ಅದು ಯಾರಿಗೂ ಕೊಟ್ಟೆ ಅಂತಲ್ಲ ಅಪ್ಪಾಜಿ, ಹೋಗ್ಲಿ ಬಿಡು. ಬೇರೆ ಎದಕ್ಕೆ ಖರ್ಚು ಮಾಡ್ತೈತಿ? ಇಷ್ಟು ವರ್ಷ ಮಾಡ್ಲಾರ್ದು ಈಗ ಏನೋ ಅನಿವಾರ್ಯ ಆಗಿರ್ಬೇಕು, ಕೊಟ್ಟಾರ ಬಿಡು. ಇಷ್ಟಕ್ಕೂ ಅವ್ರದ್ದು ಅಲ್ಲ ಅದು ಫ್ಯಾಕ್ಟ್ರಿ. ಇಲ್ಲಿ ಇರೋರು ಎಲ್ಲರದು ಸಂಬಂಧಪಟ್ಟೈತಿ.
ಏನೋ ಒಂದು ಸ್ವಲ್ಪ ರೊಕ್ಕ ತಕೊಂಡ್ರೆ ಏನಾಗ್ಬೇಕಾಗೈತಿ ಹೌದಿಲ್ಲ? ಇರ್ಲಿ ಬಿಡು, ದುಡಿತಾರ ಕಷ್ಟಪಟ್ಟು ಅಂದ್ಮೇಲೆ ಅದ್ರೊಳಗೆ ಸ್ವಲ್ಪ ಅಮೌಂಟ್ ತಕೊಳಕ್ ಅಧಿಕಾರ ಇರಂಗಿಲ್ಲನ? ಅಧಿಕಾರ ಎಲ್ರಿಗೂ ಐತಿ, ನಿನಗೂ ಐತಿ, ನನಗೂ ಐತಿ, ಇವಂಗೂ ಐತಿ, ನಿಮ್ಮ ಅಪ್ಪಗೂ ಐತಿ, ನಿನ್ನ ಹೆಂಡತಿ ಇವನ್ ಹೆಂಡತಿಗೂ ಐತಿ. ಆದರೆ ಎದಕ್ಕೆ ಅದು ಅವಶ್ಯಕತೆ ಐತಾ ಇಲ್ಲ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾಗ್ಬೇಕು. ಸುಮ್ಮನೆ ಅದೇನ ಅಂತಾರಲ್ಲ, ತಿಪ್ಪಿಗೆ ಹೋಗಿದ್ರು ತಪ್ಪದ ಲೆಕ್ಕ ಇಡ್ರಿ ಅಂತೇಳಿ. ನಿನಗೆ ತಿಳಿದಂಗೆ ನೀನು, ಅವ್ನು ತಿಳಿದಂಗೆ ಅವ್ನು ಖರ್ಚು ಮಾಡ್ಕೊಂತ ಹೋದ್ರೆ ಇಷ್ಟೆಲ್ಲ ಈ ಸಂಸ್ಥೆನ ಬೆಳೆಸ್ತಿರ್ಲಿಲ್ಲ ನಮ್ಮಪ್ಪ ಅವಾಗಿಂದನೂ ಲೆಕ್ಕ ಬರ್ದಿಡೋದನ್ನ ಅಭ್ಯಾಸ ತಾನೂ ಮಾಡ್ಕೊಂಡಿತ್ತು, ನನಗೂ ಮಾಡೈತಿ ಗೊತ್ತಾ. ಒಂದಿದ್ದನ್ನ 4 ಫ್ಯಾಕ್ಟ್ರಿ ಆದವು ಅಂತಂದ್ರೆ ಅದಕ್ಕೆ ಕಾರಣನೇ ನನ್ನ ಈ ನಡವಳಿಕೆ. ರೂಪಾಯಿ ಖರ್ಚಾಗ್ಲಾರ್ದಕ್ಕೆ ಬಿಡ್ದಂಗೆ ದುಡ್ಡು ಕೂಡ್ಸಿಟ್ಟು ಮಾಡಿರೋ ಅಂಥದ್ದು. ಸರಿ ಬಾ, ಆಯ್ತು. ಇನ್ಮೇಲೆ ಈ ಥರ ಆಗ್ಬಾರ್ದ್ರಿ. ಈಗ ಕೊಟ್ಟಿರಲ್ಲ ಮುಗೀತು. ಇನ್ಮೇಲೆ ಇಷ್ಟೊಂದು ಅಮೌಂಟ್ ಎಲ್ಲ ಮಿಸ್ ಆದರೆ ನಾನು ಲೆಕ್ಕ ಕೇಳಲಾರ್ದ ಬಿಡುದಿಲ್ಲ. ಯಾರು ಏನು ಎತ್ತ ಅಂತ ಅಲ್ಲಿಗೆ ಹೋಗಿ ಪತ್ತೆ ಮಾಡ್ಬೇಕಾಗತ್ತೆ. ಸರಿ ಆಯ್ತು.